ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನೂ ಕೂಡ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮ ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು ಇವೆಲ್ಲದರಿಂದ ಕೂಡ ನೀವು ಅತಿ ಶೀಘ್ರದಲ್ಲೇ ಹೊರಗಡೆ ಬರಬೇಕು ಅಂತಂದರೆ ಆದಷ್ಟು ಬೇಗ ನೀವು ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬೋದು. ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಈಗಲೇ ಕರೆಯನ್ನು ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಎಲ್ಲೋ ಒಂದು ಕಡೆ ನಿನ್ನೆ ಸಂಚಿಕೆಯಲ್ಲಿ ಕೂಡ ನೀವು ನನಗೆ ಯಂತ್ರದ ಬಗ್ಗೆ ಹೇಳಿದ್ರಿ. ಅದಕ್ಕೆ ಯಾವುದಾದ್ರೂ ಇವತ್ತಿನ ಒಂದು ಸಮಸ್ಯೆ ಕೂಡ ಯಂತ್ರದ ಪರಿಹಾರನ ಕೊಡ್ತೀರಾ ಅನ್ನೋ ಉದ್ದೇಶದಲ್ಲಿ ಕೇಳ್ತಾ ಇದ್ದೀನಿ. ಸಾಕಷ್ಟು ಈ ಒಂದು ಆಸ್ತಿ ವಿವಾದಗಳಾಗ್ತಾ ಇರುತ್ತೆ ಪ್ರತಿಯೊಂದು ಕುಟುಂಬದಲ್ಲಿ ಇರ್ಬೋದು, ದ್ಯಾಯದಿಗಳಾಗಿರ್ಬೋದು, ಅಥವಾ ತಂದೆ ಮನೆ ಆಸ್ತಿ ಬರಬೇಕಾಗಿರುತ್ತೆ, ಪಿತ್ರಾರ್ಜಿತ ಆಸ್ತಿ, ಇದೆಲ್ಲೋ ಕೈ ಸೇರ್ತಾ ಇರೋದಿಲ್ಲ. ಕೋರ್ಟ್ ಕೇಸ್ ವಿಚಾರಗಳು ಅದೇ ಹಂತದಲ್ಲೇ ಇರುತ್ತೆ, ಅಥವಾ ಸಾಕಷ್ಟು ವರ್ಷಗಳಿಂದ ಎಳಿತಾ ಬಂದ್ಬಿಟ್ಟಿರುತ್ತೆ. ಬರುತ್ತೋ ಬರಲ್ವೋ ಅನ್ನೋ ಹಂತಕ್ಕೂ ಕೂಡ ಹೊರಟೋಗಿರ್ತಾರೆ ಅಂತ ಹೇಳ್ಬೋದು. ಸೊ ನಮ್ಮ ಒಂದು ಆಸ್ತಿ ನಮ್ಮ ಕೈ ಸೇರಬೇಕು ಅಂತಂದರೆ ಇದಕ್ಕೂ ಏನಾದರೂ ಒಂದು ಯಂತ್ರದ ಒಂದು ರೆಮಿಡಿಯನ್ನು ಕೊಡಬಹುದಾ? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಕೇಳಿದ ಹಾಗೆ ಖಂಡಿತವಾಗಲೂ ಕೆಲಸ ಮಾಡ್ತವೆ ಕೆಲವೊಂದು ತಾಂತ್ರಿಕ ಪದ್ಧತಿ. ನಮಗೆ ಶಂಕರಾಚಾರ್ಯ ಕೊಟ್ಟಿರ್ತಕ್ಕಂತಹ ತಾಂತ್ರಿಕ ಪದ್ಧತಿನೇ ಆ ಶ್ರೀಚಕ್ರದ ರೂಪದಲ್ಲಿ ಬಹಳ ಕೊಟ್ಟಿರ್ತಾರೆ. ಅದಕ್ಕೆ 55 ದಿನಗಳ ಕಾಲ ನೀವು ಕೆಲವೊಂದು ಬೀಜಾಕ್ಷರಗಳ ಮಂತ್ರವನ್ನು ಬರೆಯುವಂಥದ್ದು. ಆಮೇಲೆ ತಾಮ್ರದ ತಗಡಿನಲ್ಲಿ ಅವರು ಬರೆದು ಬಿಟ್ಟು ಆ ಸಂಖ್ಯೆಗಳು ಮತ್ತು ಬೀಜಾಕ್ಷರಗಳು ಬರೆಯೋದು, ತದನಂತರ ಅವರ ಜೊತೆ ಇಟ್ಕೊಂಡು ಕೋರ್ಟ್ ಕಚೇರಿಗೆ ಹೋಗುವಂಥದ್ದು. ಇದರಿಂದಲೇ ಬಹುಶಃ ಅವರು ಎಷ್ಟು ವರ್ಷಗಳಿಂದ ವಿಲಿ ಅಂತ ಒದ್ದಾಟ ಮಾಡಿರುತ್ತಾರೋ ಗೊತ್ತಿಲ್ಲ. ಇವರಿಗೆ ಸಂಬಂಧಪಟ್ಟ ಅಹಂಕಾರ ಇವರನ್ನು ಆವರಿಸಿ ಆ ಒಂದು ಸ್ಥಿತಿಗೆ ತಲುಪಿಕೊಂಡ್ರೋ, ಅಥವಾ ಇನ್ನು ಅವರ ವಿರೋಧಕ್ಕೆ ಇರ್ತಕ್ಕಂಥ ಅಹಂಕಾರ ಇವರನ್ನು ಈ ರೀತಿ ಲಾಕ್ ಮಾಡಿದೆಯೋ, ಒಟ್ಟಾರೆ ಯಾರಲ್ಲಿರ್ತಕ್ಕಂತಹದ್ದು ಗೊತ್ತಿದ್ದೋ ಗೊತ್ತಿಲ್ಲದಿರ್ತಕ್ಕಂಥ ಅಹಂಕಾರವನ್ನು ಇಳಿಸಿ ಕೋರ್ಟಿಗೆ ಸಂಬಂಧಪಟ್ಟ ವ್ಯಾಜ್ಯಗಳು ಇತ್ಯರ್ಥವಾಗಲಿಕ್ಕೆ ಯಂತ್ರ ತಂತ್ರ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದು ನಾನು ನಿಮಗೀಗ ತೋರಿಸ್ತೀನಿ. ಅದನ್ನು ನೀವು ಮಾಡ್ಕೊಳ್ತೀರಿ, ಆ ಮಂತ್ರಾನುಷ್ಠಾನ ಕೂಡ ಮಾಡ್ಕೊಳ್ತಾ ಬರ್ತೀರಿ. ಯಾವಾಗ ಮಾಡ್ಕೊಳ್ಬೇಕು ಇದನ್ನಂತಂದರೆ, ನೀವು ಇದನ್ನು ನೋಡಿರ್ತೀರಿ, ಇವತ್ತೇ ನೀವು ಇದನ್ನು ಮಾಡ್ಕೊಳ್ಬಹುದು. ಅಥವಾ ನಿಮಗಿರ್ತಕ್ಕಂತಹ ಸಿದ್ಧಿ ದಿನಗಳು ಅಂತ ಕೆಲವು ಬರ್ತವೆ, ಅಂಥದ್ದು ಅಮಾವಾಸ್ಯ, ಹುಣ್ಣಿಮೆ, ಈ ಥರದ ವಿಶೇಷ ದಿನಗಳಲ್ಲಿ ಮಾಡ್ಕೊಳ್ತಕ್ಕಂತಹದ್ದು. ಇನ್ನು ಪುಷ್ಯ ನಕ್ಷತ್ರ ಇರುವಂಥ ಸಂದರ್ಭದಲ್ಲಿ ಏನಾದರೂ ನಾವು ಮಾಡ್ಕೊಳ್ತೀವಿ ಅಂತಂದರೆ ಈ ಯಂತ್ರಗಳು ಬಹಳ ಶೀಘ್ರವಾಗಿ ಕೆಲಸ ಮಾಡ್ತವೆ. ಇದೀಗ ಅಂಥ ಯಂತ್ರವನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ. ಇದು ಸಿದ್ಧಲಕ್ಷ್ಮಿ ಯಂತ್ರ. ಅಹಂಕಾರ ಇಳಿಸಿ ನ್ಯಾಯ ಮಾರ್ಗದಲ್ಲಿ ವಂಶದ ಆಸ್ತಿ ಕೈ ಸೇರಲಿಕ್ಕೆ 73 80 2 7 6 3 77 76 79 74 9 1 4 5 75 78. ಅದೇ ರೀತಿಯೇ ಬೀಜಾಕ್ಷರಗಳು ಓಂ ಹರೀಂ ಶ್ರೀಂ ಜ್ರೀಂ, ಹರೀಂ ಜ್ರೀಂ ಶ್ರೀಂ ಓಂ, ಹರೀಂ 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 ಹರೀಂ, ಶ್ರೀಂ 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 ಶ್ರೀಂ. ನೀವು ಪ್ರತಿನಿತ್ಯ ಪಠಿಸುವಂಥ ಮಂತ್ರ ಒಂದು ದಿನಕ್ಕೆ ಒಂದು ಸಲದಂತೆ 55 ದಿನ ಜಪಿಸುವಂಥದ್ದು. ಹರೀಂ ಶ್ರೀಂ ಜ್ಮ್ರೀಂ ಈ ಮಂತ್ರವನ್ನು ನೀವು ಪಠಿಸ್ತಾ ಬರ್ತೀರಿ. ನಿಮ್ಮಲ್ಲಿ ಆಗ್ತಕ್ಕಂತಹ ಬದಲಾವಣೆಯನ್ನು, ನಿಮ್ಮ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಬದಲಾವಣೆಯನ್ನು ನೀವು ಕಾಣ್ತೀರಿ. ಖಂಡಿತ ಗುರುಗಳೇ. ಸೊ ಯಾವ ಒಂದು ಯಂತ್ರವನ್ನು ನಾವು ರಚನೆ ಮಾಡ್ಕೊಳ್ಬೇಕು ಮನೆಯಲ್ಲೇ, ನಮ್ಮ ಒಂದು ಆಸ್ತಿ ನಮ್ಮ ಕೈ ಸೇರಬೇಕು ಅಂತಂದರೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ್. ನಿಮಗೂ ಕೂಡ ಆಸ್ತಿ ವಿಚಾರದಲ್ಲಿ ಗೊಂದಲಗಳು ಆಗ್ತಾ ಇದೆ, ಅದಕ್ಕೆ ನಿಮಗೆ ಸರಳವಾಗಿರುವಂಥ ಪರಿಹಾರ ಬೇಕು ಅಂತಂದರೆ ಗುರುಗಳು ತಿಳಿಸ್ಕೊಟ್ಟಿರುವಂಥ ಈ ಮಾರ್ಗವನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.